ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತಹ ಪ್ರಕರಣ ಇಡೀ ರಾಜ್ಯದಲ್ಲಿಯೇ ಸಂಚಲನವನ್ನು ಮೂಡಿಸಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ರಾಜ್ಯದ ಮತ್ತೊಂದು ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನು ಕೊಡ್ತಾ ಇರುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಎಲ್ಲಿ ಏನು ಕಥೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇದೇನು ಜೈಲು ರೆಸ್ಟೋರೆಂಟ್? ಕಲಬುರಗಿ ಜೈಲಿನಲ್ಲಿ ಕೈದಿಗಳ ಹೈಫೈ ಲೈಫ್. ಕಾಸು ಕೊಟ್ರೆ ಜೈಲಿನಲ್ಲಿ ಏನ್ ಬೇಕಾದರೂ ಸಿಗುತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡಿ ಪರಪ್ಪನ ಅಗ್ರಹಾರ ಜೈಲು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೀಗ ಕಲಬುರಗಿ ಸೆಂಟ್ರಲ್ ಜೈಲಿನ ಸರದಿ. ಕಾಸು ಕೊಟ್ಟರೆ ಸೆರೆಮನೆ ಕೂಡ ಅರಮನೆಯಾಗುತ್ತೆ. ಅಂತೆಯೇ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಹೈಫೈ ಲೈಫ್ ಫೋಟೋ ಹಾಗೂ ವಿಡಿಯೋ ವೈರಲ್ ಆಗಿದ್ದು ಬೆಚ್ಚಿ ಬೀಳುವಂತಿದೆ. ಹೌದು, ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಬಗ್ಗೆ ಕಳೆದ ಅಕ್ಟೋಬರ್ 14ರಂದು ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ವರದಿ ಪ್ರಸಾರ ಮಾಡಿತ್ತು. ಆ ಬಳಿಕ ಜೈಲು ಅಧೀಕ್ಷಕೆಯಾಗಿ ಚಾರ್ಜ್ ತೆಗೆದುಕೊಂಡ ಡಾಕ್ಟರ್ ಅನಿತಾ ಸಿಗರೇಟ್, ಗುಟ್ಕಾ, ಗಾಂಜಾ ಹಾಗೂ ಎಣ್ಣೆ ಜೈಲಿನ ಒಳಗೆ ಸರಬರಾಜಾದರೆ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಇದರಿಂದ ಜೈಲಿನ ಒಳಗೆ ಮಾಫಿಯಾದಲ್ಲಿ ತೊಡಗಿದ್ದ ಕೈದಿಗಳಾದ ಬಚ್ಚನ್, ಜುಲ್ಫಿಕರ್ ಸೇರಿದಂತೆ ಜೈಲು ಸಿಬ್ಬಂದಿ ಜೇಬಿಗೆ ಕತ್ತರಿ ಬಿದ್ದಂತಾಗಿತ್ತು. ಹೀಗಾಗಿ ಅಧೀಕ್ಷಕಿ ಅನಿತಾರನ್ನ ಕೈದಿಗಳು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದರು. ಅದ್ಯಾವುದಕ್ಕೂ ಬಗ್ಗದೆ ಅನಿತಾ ಇಡೀ ಜೈಲನ್ನೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಬಚ್ಚನ್, ಜುಲ್ಫಿಕರ್ ವಿರುದ್ಧ ದೂರು ದಾಖಲಿಸಿದರು. ಜೈಲು ಅಧೀಕ್ಷಕಿಯಾಗಿ ಅನಿತಾ ಅವರು ಕಲಬುರಗಿ ಕಾರಾಗೃಹಕ್ಕೆ ಬಂದ ದಿನದಿಂದಲೂ ಕೂಡ ಅಲ್ಲಿನ ಕೆಲ ಕೈದಿಗಳು ಅವರ ಜೊತೆ ಕೆಲ ಸಿಬ್ಬಂದಿಗಳು ಕೈ ಜೋಡಿಸಿ ಈ ರೀತಿಯಾಗಿ ಮಾಫಿಯಾಗೆ ಸಪೋರ್ಟ್ ಮಾಡದಿದ್ರೆ ಅವರ ವಿರುದ್ಧ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಬಹುದು ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು. ಕೂಡಲೇ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಚ್ಚೆತ್ತುಕೊಂಡು ಈ ಎಲ್ಲ ನಟೋರಿಯಸ್ ಕೈದಿಗಳ ವಿರುದ್ಧ ಕಠಿಣ ಕ್ರಮ, ಜೊತೆಗೆ ಆ ಒಂದು ಕೈದಿಗಳ ಜೊತೆ ಕೈ ಜೋಡಿಸಿರುವಂತಹ ಜೈಲಿನ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮಕ್ಕೆ ಈಗಲಾದರೂ ಗೃಹ ಇಲಾಖೆ ಮುಂದಾಗುತ್ತಾ ಎಂಬುದು ಕಾದು ನೋಡಬೇಕಾಗಿದೆ. ಇನ್ನು ಈ ಕೈದಿಗಳನ್ನ ಸ್ಥಳಾಂತರ ಮಾಡಿದ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಕೇಂದ್ರ ಕಾರಾಗೃಹದ ಒಳಗೆ ಕೈದಿಗಳು ಎಣ್ಣೆ ಪಾರ್ಟಿ ಮಾಡುತ್ತಾ ರಾಜಾರೋಷವಾಗಿ ಇರೋದನ್ನು ಈ ದೃಶ್ಯದಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ರಾಶಿ ರಾಶಿ ಸಿಗರೇಟ್, ಗುಟ್ಕಾ ಪ್ಯಾಕೆಟ್ ಬಿದ್ದಿದೆ. ಜೈಲಿನೊಳಗೆ ಪಾರ್ಟಿ ಮಾಡುತ್ತಾ ಕೈದಿಗಳಿಬ್ಬರು ಹಣ ಮುಂದಿಟ್ಟುಕೊಂಡು ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಮೇಡಮ್ಗೆ ಹಣ ಕೊಡಬೇಕು ಅಂತೆಲ್ಲ ಮಾತಾಡಿದ್ದಾರೆ. ಈ ವಿಡಿಯೋ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅದೇ ಮೇಡಮ್ ಲೇಡಿ ಕರ್ಸಿದ್ರಪ್ಪ ಹೋಗಿದ್ದೆ. ಏನು ತಿಂಗಳ ಬಿಡು ಅನಿತಾ ಮೇಡಮ್. ಹೌದಾ? ಮೊನ್ನೆ ಸುರೇಶಿಗೆ ಕೊಟ್ಟು ಕಳಿಸಿದ್ದೀವಿ, ಮತ್ತೆ ಮೇಡಮ್ ಕೇಳ್ತಿದ್ದಾರಾ? ಹ್ಞೂ, ಮತ್ತೆ ಅವ್ರದ್ದು ದೊಡ್ಡ. ಹೌದಾ? ಸುರೇಶ್ ಏನು ಹೇಳ್ದ? ಸುರೇಶ್ ಹತ್ರ ಹೋಗಿಲ್ಲ, ಮತ್ತೆ ಮೇಡಮ್ ಕಳಿಸಿದ್ರು ಅನಿತಾ ಮೇಡಮ್ ಡೈರೆಕ್ಟ್ ಏನಂದ್ರು? ಗೊತ್ತಿದೆ, ಎಲ್ಲ ನಡ್ಸ್ತಾ ಇರೋದು ನೀವು. ನಮಗೆಲ್ಲ ನೋಡಿ ನಾವು ದೊಡ್ಡವರಿದ್ದೀವಿ. ಅಲ್ಲ ಮರ ಯಾಕೆ ಕೊಡೋಣ, ಸುರೇಶಿಗೂ ಕೊಡ್ತಾ ಇದೀವಲ್ಲ, ಡೈಲಿ ಮಾಮೂಲಿ ಕೊಡ್ತಾ ಇದೀವಿ. ತಿಂಗಳಿಗೆ ಏನಿದೆ ಅವನಿಗೆ? ದೊಡ್ಡವರಿದ್ದಾರಲ್ಲ ಅಂತ ಇದ್ದಾರೆ. ಸುರೇಶ್ ಏನು ಹೇಳ್ದ? ಸುರೇಶ್ ಏನಾರ ಹೇಳ್ದ? ಇಲ್ಲ ಇಲ್ಲ, ಸುರೇಶಿಗೆ ಕೇಳಬೇಕಿತ್ತು, ಏನು ಕೊಡ್ಬೇಕಪ್ಪ ಮೇಡಮಿಗೆ, ನೀನೇ ಮಾತಾಡು. ಅಷ್ಟೇ ಅಂದರೆ ಆಗಲ್ಲ, 1 ಲಕ್ಷ ಅಂದರೆ ಎಲ್ಲಾಗತ್ತೆ, ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು, ನಿನಗೂ ಏನಿದೆ ಕೊಡ್ತೀವಿ, 1 5 10 ಜಾಸ್ತಿ ಮಾಡಿ ಅಂತ ಸುರೇಶಿಗೆ ಹೇಳಬೇಕಿತ್ತು. ಅದೇ ಸುರೇಶಿಗೆ ನಾನು ಮಾತಾಡಿಲ್ಲ, ಮೇಡಮಿಗೆ ಮಾತಾಡಿದ್ದೀನಿ. ಮೇಡಮಿಗೆ ಮೇಡಮಿಗೆ ಏನು ಮಾಡಿ ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 35 ತೊಗೊಂಡು ಇಟ್ಕೊಳ್ಳಿ ನೀವು, ನಾನೇನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಹೋಗಿ ಮೇಡಮಿಗೆ ಕೊಟ್ಬಿಡು. ನನ್ನನ್ನು ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ, ನನ್ನ ಹೆಸರಿಗೆ ಮಸಿ ಬಳಿಯುವ ಯತ್ನ. ಡಾಕ್ಟರ್ ಅನಿತಾ ಪ್ರಕರಣದ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಖುದ್ದು ಕಲಬುರಗಿ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇಕಂತಲೇ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಹೆಸರಿಗೆ ಕಳಂಕ ತರುವ ಪ್ರಯತ್ನ ನಡೀತಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ದು ಮಾಧ್ಯಮಗಳ ಮೂಲಕನೇ ನನಗೂ ತಿಳಿದು ಬಂತು. ಸೊ ಎಲ್ಲೋ ಇದು ಬಹಳ ಅನುಮಾನಾಸ್ಪದವಾದ ಬೆಳವಣಿಗೆ ಇದೆ. ಇದು ಪರ್ಪಸ್ಫುಲಿ ಅಂತ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು ಸ್ಕ್ರಿಪ್ಟೆಡ್ ಇದ್ರ ತರ ಮಾಡ್ಕೊಂಡು ನಮ್ಮನ್ನೇ ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋ ತರ ಕಾಣ್ತಾ ಇದೆ. ಇದು ಯಾಕೆ ಮಾಡ್ತಿದ್ದಾರೆ ಅಂತ ಇದ್ರ ಪ್ರಕಾರ ನನ್ನ ಲೆವೆಲ್ ಅಲ್ಲಿ ಏನ್ ಕ್ರಮಗಳು ಕೈಗೊಳ್ಬೇಕಾ, ಎಲ್ಲಿ ನಾವು ಕಂಪ್ಲೇಂಟ್ ಹಾಕ್ಬೇಕಾ ಅದು ಆಗುತ್ತೆ. ಮೊನ್ನೆ ನಾವು ಕೆಲವು ಒಂದು 6 ಜನ ಪ್ರಿಸನರ್ಸ್ ನ ಇಲ್ಲಿಂದ ಶಿಫ್ಟ್ ಮಾಡ್ತೀವಿ. ಅದರ ನೆಕ್ಸ್ಟ್ ಬೆನ್ನಲ್ಲೇ ಇದು ಈ ತರದ್ದು ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ವಿಡಿಯೋಗಳ ಮೇಲೇನು ಅದು ಕಂಪ್ಲೇಂಟ್ ಆಗುತ್ತೆ. ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಬೆನ್ನಲ್ಲೇ ಮೀಟಿಂಗ್, ಜೈಲು ಅಧಿಕಾರಿಗಳಿಂದ ಮಾಹಿತಿ, ಸರ್ಕಾರಕ್ಕೆ ವರದಿ. ಇನ್ನು ಈ ಪ್ರಕರಣ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ.
ಘಟನೆ ಬಗ್ಗೆ ಗೃಹ ಸಚಿವರು ಮಾಹಿತಿ ಕೇಳಿರುವ ಹಿನ್ನೆಲೆಯಲ್ಲಿ ಕಾರಾಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಡಿಜಿ ಐಜಿಪಿ ಸಭೆ ನಡೆಸಿದ್ದಾರೆ. ಶೀಘ್ರವೇ ಸರ್ಕಾರಕ್ಕೆ ವರದಿ ನೀಡುವ ಸಾಧ್ಯತೆ ಇದೆ. ಯಾರೇ ತಪ್ಪಿತಸ್ಥರಿದ್ದರೂ ಕ್ರಮ ಕೈಗೊಳ್ಳೋದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಡಿಜಿ ಪ್ರೆಸೆನ್ಸಿಗೆ ಮಾತಾಡ್ತೀನಿ. ಅದು ನಿಜವೇ ಆಗಿದ್ದರೆ ಯಾರೆಲ್ಲ ಸಂಬಂಧಪಟ್ಟವರು ಅಲ್ಲಿ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ಮತ್ತು ಜೈಲರ್ಸ್ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ. ನಾನು ಅದನ್ನು ವಿಚಾರ ಮಾಡಿ ತಕ್ಷಣ ಅದಕ್ಕೆ ಏನು ಕ್ರಮ ತಗೊಳ್ಬೇಕೋ ಅದನ್ನು ತಗೊಳ್ತೀವಿ. ಡಿ ಜಿ ಅವರಿಗೆ ಹೇಳಿಬಿಟ್ಟು ಅದನ್ನು ತನಿಖೆ ಮಾಡಿಸಿ ಸತ್ಯನೇ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶ ಮಾಡ್ತಾರೆ. ಒಟ್ಟಿನಲ್ಲಿ ಗೃಹ ಇಲಾಖೆ ಎಚ್ಚೆತ್ತು ಈ ನಟೋರಿಯಸ್ ಖೈದಿಗಳ ಜೊತೆ ಕೈ ಜೋಡಿಸಿದ ಜೈಲಿನ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಿದೆ. ಇಲ್ಲವಾದರೆ ರಾಜ್ಯದ ಜೈಲುಗಳು ಮಿನಿ ರೆಸಾರ್ಟ್ ಆಗೋದರಲ್ಲಿ ಎರಡು ಮಾತಿಲ್ಲ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.